ನಾವು ಫಾರ್ಮ್ ಆಗಿದ್ದೀವಿ. ಹೇಗೋ ಹಾಗೆ ಈ ಜಗತ್ತು ಕೂಡ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಎನರ್ಜಿಗಳಲ್ಲಿ ದೇವತಾ ಶಕ್ತಿಗಳು ಕೂಡ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯ ಸ್ರೋತ. ಸೊ ಅಂತಹ ಒಂದು ಶಕ್ತಿ ಭೂಮಿಯ ಪೌರಾತ್ಯ ಭಾಗಕ್ಕೆ ಬೀಳಬೇಕು. ಇವಾಗ ಹಾಗಾದ್ರೇನು ಇದಿಲ್ವಾ, ಬಿಸಿಲಿಲ್ವಾ, ಹಾಗಾದರೆ ಎಲ್ಲ ಕಡೆ ಬೆಳಕಿದೆಯಲ್ಲ ಅಂತಂತ. ಅದಕ್ಕೆ ಬಿಸಿಲಿದೆ, ಆದರೆ ಭೂಮಿಗೆ ಬೇಕಾಗಿರ್ತಕ್ಕಂತಹ ಪ್ರಮಾಣದಲ್ಲಿ ಬಿಸಿಲು ಇಲ್ಲ, ಕಡಿಮೆ. ಹಾಗಾಗಿ ಅದು ಉದ್ದೀಪನ ಆಗ್ತಕ್ಕಂತಹ ತಿಂಗಳು ಮಾರ್ಗಶೀರ್ಷ ಮಾಸ. ಇದರಿಂದ ನಮಗೆ ಹೊಸದಾಗಿರ್ತಕ್ಕಂತಹ ದೇಹಕ್ಕೆ ಪುಷ್ಟಿಗೆ ಮತ್ತು ಪ್ರಾಣಗಳಿಗೆ ಪುಷ್ಟಿ ಕೊಡ್ತಕ್ಕಂತಹ ಕಿರಣಗಳು ಬೀಳಬೇಕು. ಅದು ಬೀಳೋದು ಇಲ್ಲ ಒಂದೋ ಚೈತ್ರ ಮಾಸ ಬರಬೇಕು, ಇಲ್ಲ ಅದು ಚೈತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ಅದು ಧನುರ್ರಾಶಿಯಲ್ಲಿ ಸೂರ್ಯನ ಕಿರಣಗಳು ಬೀಳಬೇಕು. ಈ ಎರಡು ಕೇಂದ್ರಗಳು ನಮಗೆ ಪ್ರಾಣಶಕ್ತಿಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಚೈತನ್ಯ ಏನಿದೆ ಅದು ಬರೋದು ಸೂರ್ಯಮಂಡಲದಿಂದ.